ಕ್ವಿಕ್ 25 ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಈ ಕ್ಷಣದ 25 ಸುದ್ದಿಗಳನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಬಾಂಬರ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ವೈರಲ್ ಆಗಿದೆ. ಬೆಳಗ್ಗೆ 10:43ಕ್ಕೆ ಆರೋಪಿ ಬಸ್ ನಿಲ್ದಾಣದಲ್ಲಿ ಬಾಂಬ್ಗೆ ಟೈಮರ್ ಫಿಕ್ಸ್ ಮಾಡಿದ್ದಾನೆ. ಬಾಂಬ್ಗೆ ಟೈಮರ್ ಫಿಕ್ಸ್ ಮಾಡುವಂತಹ ದೃಶ್ಯ TV9ಗೆ ಲಭ್ಯವಾಗಿದೆ. ಬಾಂಬ್ ಫಿಕ್ಸ್ ಮಾಡಿದಂತ ವಿಡಿಯೋ ಸರಿಯಾಗಿದೆ. ಶಂಕಿತ ಜನ ಇರುವಾಗಲೇ ಅಲ್ಲಿ ಬಾಂಬ್ ಫಿಕ್ಸ್ ಮಾಡಿದ್ದಾನೆ. ಖಾಸಗಿ ವರದಿ ತರಿಸಿ ಸಾರ್ವಜನಿಕರಲ್ಲಿ ಆತಂಕ ಸೃಷ್ಟಿ ಮಾಡುವುದು ದೇಶದ್ರೋಹದ ಕೆಲಸ ಅಂತ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಗರು ಖಾಸಗಿ ಸಂಸ್ಥೆಗಳ ಬಳಿ ಹೋಗಿ ಪಬ್ಲಿಕ್ ಮಾಡ್ತಿದ್ದಾರೆ. ಇದು ದೇಶದ್ರೋಹದ ಕೆಲಸ. ಬಿಜೆಪಿಯವರು ಫೋರೆನ್ಸಿಕ್ ಲ್ಯಾಬ್ಗೆ ಕೊಟ್ಟಂತ ಫುಟೇಜ್ ಯಾವುದು? ರಾ ಫುಟೇಜ್ ಕೊಟ್ಟಿದ್ದಾರೆ. ಇವರಿಗೆ ರಾ ಫುಟೇಜ್ ಎಲ್ಲಿಂದ ಸಿಕ್ಕಿದೆ ಅಂತ ಪ್ರಶ್ನೆ ಮಾಡಿದರು. ಖಾಸಗಿಯವರಿಗೆ ವರದಿ ಕೊಡಲು ಅನುಮತಿ ಇದೆಯಾ ಅನ್ನೋದರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಅಂತ ಪರಮೇಶ್ವರ್ ಹೇಳಿದರು. ಖಾಸಗಿಯವರು ಯಾರು, ಅವರಿಗೆ NOC ಯಾರು ಕೊಟ್ಟಿದ್ದಾರೆ, ಅವರ ಲ್ಯಾಬೊರೇಟರಿ ಇದೆಯಾ, ಅನಾಲಿಸಿಸ್ ಮಾಡಿದ್ರ, ಎಲ್ಲವನ್ನು ಕೂಡ ಚೆಕ್ ಮಾಡ್ತೀವಿ ಅಂತ ಹೇಳಿದರು. ಖಾಸಗಿ ವರದಿ ತರುವ ಪರಿಸ್ಥಿತಿಗೆ ಯಾಕೆ ಅವಕಾಶ ಮಾಡಿಕೊಟ್ರು ಅಂತ ಶಾಸಕ ಅಶ್ವಥ್ ನಾರಾಯಣ್ ಪ್ರಶ್ನೆ ಮಾಡಿದ್ದಾರೆ. ಖಾಸಗಿ ವರದಿಯನ್ನ ಒಪ್ಪಲ್ಲವೆಂದು ಸರ್ಕಾರ ಹೇಗೆ ಹೇಳುತ್ತೆ? ರಾಜ್ಯ ಸರ್ಕಾರ ಭಾರತದ ರಕ್ಷಣೆ ಮಾಡೋ ಇದೆಯೋ, ಪಾಕಿಸ್ತಾನ ಜಿಂದಾಬಾದ್ ಎಂದವರ ರಕ್ಷಣೆ ಮಾಡೋಕೆ ಇದೆಯೋ ಅಂತ ಪ್ರಶ್ನೆ ಮಾಡಿದ್ರು. ವರದಿಯನ್ನ ಯಾಕೆ ಬಚ್ಚಿಟ್ಕೊಂಡಿದ್ದಾರೋ ಗೊತ್ತಿಲ್ಲ ಅಂತ ಮಾಜಿ CM BSY ಪ್ರಶ್ನೆ ಮಾಡಿದ್ದಾರೆ. ವಾಸ್ತವಿಕ ಸಂಗತಿ ದೇಶ ಹಾಗೂ ರಾಜ್ಯದ ಜನರಿಗೆ ಗೊತ್ತಾಗಬೇಕು. ವರದಿ ಬರೋದು ವಿಳಂಬ ಆದರೆ ಕ್ರಮ ಕೈಗೊಳ್ಳಲು ವಿಳಂಬವಾಗ್ತದೆ ಅಂತ ಹೇಳಿದರು. FSL ವರದಿ ವಿಳಂಬ ಆಗ್ತಿರೋದಕ್ಕೆ ಏನು ಮಾಡಲು ಆಗೋದಿಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ವರದಿ ಅದರದ್ದೇ ಆದಂಥ ಒಂದು ಸಮಯ ಇರುತ್ತೆ. ಇಂದಲ್ಲ ನಾಳೆ FSL ವರದಿ ಬಂದೇ ಬರುತ್ತೆ. FSL ವರದಿ ಬಂದಾಗ ಕ್ರಮ ಕೈಗೊಳ್ತೇವೆ, ಯಾರ ರಕ್ಷಣೆ ಮಾಡಲ್ಲ ಅಂತ ಹೇಳಿದರು. ಒಂದೇ ಬಾರಿ ಬಿಲ್ ಬಿಡುಗಡೆ ಮಾಡೋದಕ್ಕೆ ನಾನು ದುಡ್ಡು ಪ್ರಿಂಟ್ ಮಾಡಲಾ ಅಂತ CM ಸಿದ್ದರಾಮಯ್ಯ ಹೇಳಿದ್ದಾರೆ. ಗುತ್ತಿಗೆದಾರ ಸಮಾವೇಶದಲ್ಲಿ ಮಾತನಾಡಿದ್ದಾರೆ. ಬಿಜೆಪಿ ಕಾಲದಲ್ಲಿ ಬಾಕಿ ಬಿಲ್ ಹೆಚ್ಚಿದೆ, ಸರ್ಕಾರದಲ್ಲಿ ಹಣ ಇಲ್ಲದೆ ಟೆಂಡರ್ ಕರೆದಿದ್ದಾರೆ ಅಂತ ಹೇಳಿದರು. ಲೋಕಸಭಾ ಟಿಕೆಟ್ ಹಂಚಿಕೆ ವಿಚಾರವಾಗಿ ದೆಹಲಿಯಲ್ಲಿ ನಾಡಿದ್ದು ಸಭೆ ಇದೆ ಅಂತ ಮಾಜಿ CM BSY ಹೇಳಿದ್ದಾರೆ. ಸಭೆಯಲ್ಲಿ ಭಾಗವಹಿಸಲು ಹೋಗ್ತಿದ್ದೇನೆ. 2ನೇ ಪಟ್ಟಿಯಲ್ಲಿ ಕರ್ನಾಟಕದ ಪಟ್ಟಿ ಅಂತಿಮವಾಗಲಿದೆ. 28 ಕ್ಷೇತ್ರಗಳ ಪಟ್ಟಿ ಬಹುತೇಕ ಫೈನಲ್ ಆಗಬಹುದು ಅಂತ BSY ಹೇಳಿದರು. ನಾನು ವಿಘ್ನೇಶ್ವರ ಇದ್ದ ಹಾಗೆ ಸೋಮಣ್ಣ ಸುಬ್ರಹ್ಮಣ್ಯ ಇದ್ದಂತೆ ಅಂತ ಮಾಜಿ ಸಚಿವ JC ಮಾಧುಸ್ವಾಮಿ ಹೇಳಿದ್ದಾರೆ. ನಾನು ನಾಯಕರನ್ನ ನಂಬಿಕೊಂಡು ರಾಜಕೀಯ ಮಾಡಿದವನು. ಈಗ ಯಡಿಯೂರಪ್ಪ ಜೊತೆ ಇದ್ದೇವೆ, ಅವರನ್ನು ನಂಬಿದ್ದೇವೆ. ಕೊಟ್ರೆ ದೊಡ್ಡತನ, ಕೊಡದೆ ಹೋದ್ರೆ ಹಣೆ ಬರಹ ಅಂದ್ಕೊಂಡಿದ್ದೇವೆ ಅಂತ ಹೇಳಿದರು. ಜಾತಿ ಗಣತಿ ವರದಿ ಬಗ್ಗೆ ನಮ್ಮ ವಿರೋಧ ಸ್ಪಷ್ಟವಾಗಿದೆ ಅಂತ ಮಾಜಿ ಸಚಿವ JC ಮಾಧುಸ್ವಾಮಿ ಹೇಳಿದ್ದಾರೆ. ನಮ್ಮಲ್ಲಿ 68ರಿಂದ 70 ಉಪಜಾತಿಗಳಿವೆ. ಜಾತಿ ಗಣನೆಯಲ್ಲಿ ನಾವೆಲ್ಲ OBC ಅಂತ ಕ್ಲೈಮ್ ಮಾಡೋಕೆ ಹೊರಟಿರೋದು ನಮಗೆ ಸರಿ ಅಲ್ಲ ಅನ್ಸಲ್ಲ ಅಂತ ಹೇಳಿದ್ದಾರೆ. ಜಾತಿ ಗಣತಿ ವರದಿ ಸ್ವೀಕಾರದಿಂದ ಸರ್ಕಾರದ ಪತನ ಗ್ಯಾರಂಟಿ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಲೋಕಸಭಾ ಚುನಾವಣೆಯ ನಂತರ ಸರ್ಕಾರ ಬೀಳಲಿದೆ. ಜಾತಿ ಗಣತಿ ಸ್ವೀಕಾರ ವಿಚಾರವಾಗಿ ಕಾಂಗ್ರೆಸ್ನಲ್ಲೇ ಅಸಮಾಧಾನ ಭುಗಿಲೆದ್ದಿದೆ ಅಂತ ಹೇಳಿದರು. ಸುಪ್ರೀಂ ಕೋರ್ಟ್ ಲಂಚ ಕೇಸ್ನಲ್ಲಿ ಜನಪ್ರತಿನಿಧಿಗಳಿಗೆ ಇದ್ದ ರಕ್ಷಣೆ ತೆಗೆದುಹಾಕಿದೆ. CJ ಚಂದ್ರಚೂಡ್ ನೇತೃತ್ವದ 7 ನ್ಯಾಯಮೂರ್ತಿಗಳ ಪೀಠದಿಂದ ತೀರ್ಪು ಪ್ರಕಟಿಸಿದೆ. ಜನಪ್ರತಿನಿಧಿಗಳ ಲಂಚ ಕೇಸ್ನಲ್ಲಿ ರಕ್ಷಣೆಗಿದ್ದಂಥ ಕಾನೂನಿಗೆ ವಿನಾಯಿತಿ ಇಲ್ಲ ಅಂತ ಆದೇಶ ಹೊರಡಿಸಿದೆ. 1998ರ ಜನಪ್ರತಿನಿಧಿಗಳ ವಿನಾಯಿತಿ ತೀರ್ಪನ್ನು ರದ್ದುಗೊಳಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ತೆಲಂಗಾಣದಲ್ಲಿ 62,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದ ಯೋಜನೆಗಳಿಗೆ ಚಾಲನೆ ನೀಡಿದ್ದಾರೆ. ಪ್ರಧಾನಿ ಅವರು ಮುಂದಿನ 10 ದಿನಗಳ ಕಾಲ 12 ರಾಜ್ಯಗಳಿಗೆ ಪ್ರವಾಸ ಮಾಡಲಿದ್ದಾರೆ. ಇದೀಗ ತೆಲಂಗಾಣದಲ್ಲಿ ವಿದ್ಯುತ್, ರೈಲು ಮತ್ತು ರಸ್ತೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತ ಬಹು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಾಗಿದೆ. ಭಾರತೀಯ ಕ್ರಿಕೆಟಿಗ ಸಂಜು ಸ್ಯಾಮ್ಸನ್ ಹೃದಯ ವೈಶಾಲ್ಯತೆ ಮೆರೆದಿದ್ದಾರೆ. ವಿಶೇಷ ಚೇತನ ಅಭಿಮಾನಿಯ ಆಸೆಯನ್ನು ಈಡೇರಿಸಿದ್ದಾರೆ. ವಿಶೇಷ ಚೇತನ ಮಗು ಸಂಜು ಸ್ಯಾಮ್ಸನ್ ಜೊತೆಗೆ ಕ್ರಿಕೆಟ್ ಆಡಬೇಕು ಅನ್ನೋ ಆಸೆ ಇಟ್ಕೊಂಡಿತ್ತು. ಅಭಿಮಾನಿಯ ಆಸೆಯಂತೆ ಸ್ಯಾಮ್ಸನ್ ಅಭಿಮಾನಿಯೊಂದಿಗೆ ಕ್ರಿಕೆಟ್ ಆಡಿದ್ದಾರೆ.